ಇದಕ್ಕೆ ಆತ್ಮಚರಿತ್ರೆನೇ ಹೇಳ್ಬೇಕು. ಹುಟ್ಟಿನಿಂದನೇ ಅಧ್ಯಾತ್ಮ ಇತ್ತು ಅಂತ ಹೇಳ್ಬೇಕು. ಅದರ ಹುಡುಕಾಟ ಎಲ್ಲೋ ಅನ್ಕಾನ್ಶಿಯಸ್ ಆಗಿ ನಡೀತಾನೆ ಇತ್ತು. ಬಹಳಷ್ಟು ಪ್ರಶ್ನೆಗಳನ್ನು ಕಾಡ್ತಾನೆ ಇತ್ತು. ಮನೆಯಿಂದ ಬಿದ್ರೆ ಭೂಮಿ ಮೇಲೆ ಬೀಳ್ತೀವಿ, ಭೂಮಿಯಿಂದ ಬಿದ್ರೆ ಎಲ್ಲಿ ಹೋಗಿ ಬೀಳ್ತೀವಿ. ಮನೆ ಕಿಟಕಿಗಳನ್ನೆಲ್ಲ ಡೋರ್ನೆಲ್ಲ ಕ್ಲೋಸ್ ಮಾಡಿ ಒಳಗಡೆ ಇರೋ ಕಸನ ಆಚೆ ಹಾಕ್ತೀವಿ. ಕೊನೆಗೆ ಅಗ್ನಿ ಸ್ಪರ್ಶ ಮಾಡಿದ ಕಟ್ಟಿಗೆನೂ ಕೂಡ ಮನೆಗೆ ತೆಗೆದುಕೊಂಡು ಹೋಗಲ್ಲ, ಅದರಲ್ಲೇ ಹಾಕ್ತೇವೆ. ಡಿಸೈರ್ ಈಸ್ ಅ ಪವರ್ಫುಲ್ ಫೋರ್ಸ್. ಅರಿಷಡ್ ವರ್ಗಗಳು ಶತ್ರುಗಳಲ್ಲ, ಅದನ್ನ ಮಿತ್ರರಾಗಿ ಮಾಡ್ಕೋಬಹುದು. ಅಮರ ಮಹರ್ಷಿಗಳು ಒಬ್ಬನ ಕಳಿಸ್ತಾರೆ, ಅವನು ಜಗತ್ತಿಗೆ ಈ ವಿದ್ಯೆ ತೆಗೆದುಕೊಂಡು ಹೋಗ್ತಾನೆ. 8 ದಿಕ್ಕಲ್ಲಿ ಅಮರ ಮಹರ್ಷಿಗಳದ್ದು ಆಸ್ಟ್ರಲ್ ಬಾಡಿ ಬಂದು ನನ್ನ ತಲೆ ಮೇಲೆ ಒಂದು ಕೈ ಇಟ್ರು. ಅಮರ ಮಹರ್ಷಿ ಹ್ಯಾಸ್ ಕಮ್ ಬ್ಯಾಕ್ ಟು ಅರ್ತ್, ಇನ್ನ ಫ್ರೀಕ್ವೆಂಟ್ ವಿಸಿಟ್ ಮಾಡ್ತಾರೆ ಅಂತ. ಇನ್ನೊಬ್ರು ಹೇಳಿದ್ರು ಇವನು ಮಿತ್ರ ಅಲ್ಲಪ್ಪ, ಇವನು ಗುರು ಲೆಕ್ಕದಲ್ಲಿ ಇದ್ದಾನೆ, ಇವನು ಗುರು ಮಿತ್ರ. ನಿಮ್ಮ ಆಧ್ಯಾತ್ಮ ನಿಮ್ಗೆ ಹೇಗೆ ಸಪ್ತರ್ಷಿಗಳ ಪರಿಚಯ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಇದಕ್ಕೆ ಆತ್ಮಚರಿತ್ರೆನೇ ಹೇಳ್ಬೇಕು. ನನ್ನ ಹುಟ್ಟಿನಿಂದನೇ ಅಧ್ಯಾತ್ಮ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಾವಿದ್ದ ಸ್ಥಳದಲ್ಲೆಲ್ಲ ಅಗ್ರಹಾರ ಅಂತ ಹೇಳ್ತಾರೆ, ದೇವಸ್ಥಾನದ ಇನ್ ಅಂಡ್ ಅರೌಂಡ್. ಮತ್ತೆ ನನ್ನ ತಾಯಿ ಒಂದು ಅವಧೂತರ ವಂಶದಲ್ಲಿ ಬರ್ತಾರೆ, ಬೆಳದಡಿ ಅಂತ ಹೇಳಿ. ಸೊ ಬೆಳದಡಿ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಗದಗ್ ಹತ್ರ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಬಂದವರು. ಸೊ ಹೀಗಾಗಿ ನಾವು ಹುಟ್ಟಿದಾಗಿಂದನೇ ಅಲ್ಲಿ ರಾಮನವಮಿಗೆ ಹೋಗ್ತಾ ಇದ್ದಾಗ ಅವಧೂತರ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಿದ್ದು, ಅದೆಲ್ಲ ಪ್ರೇರಣೆ ಆಗ್ತಾನೆ ಇತ್ತು. ಸೊ ತಂದೆ ತಾಯಿಯಿಂದ ಹೆಚ್ಚು ಅಧ್ಯಾತ್ಮ ಬಂದಿದ್ದಾಗಿತ್ತು. ಸೊ ಆ ಅಧ್ಯಾತ್ಮವನ್ನೇ ಅದರ ಹುಡುಕಾಟವನ್ನೇ ಮಾಡ್ತಾ 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 ಕೊನೆಗೆ ರಾಮಕೃಷ್ಣಾಶ್ರಮ ಅಲ್ಲಿ ಸೇವೆ ಮಾಡಿಕೊಂಡು ಗುರುತಿಸ್ಕೊಂಡು, ಅವ್ರಿಗೆ ಯಾರಿಗೂ ಪರಿಚಯ ಇರ್ಲಿಕ್ಕಿಲ್ಲ ಅನ್ಸುತ್ತೆ, ಬಟ್ ನನ್ನ ಜರ್ನಿ ಅಲ್ಲಿ ಹುಡುಕಾಟ, ನಮ್ಮ ವಿವೇಕಾನಂದರದೊಂದು ಪುಸ್ತಕ ಬಹಳ ಪ್ರೇರಣೆಯಾಗಿ ಆತ್ಮನ್ನ ಹುಡುಕಾಟವನ್ನು ಮಾಡ್ತಾ ನನಗಾಗೋ ಅತೀಂದ್ರಿಯ ಅನುಭವಗಳನ್ನ ಯಾರಿಗೂ ಹೇಳಕ್ಕಾಗದೆ ಒದ್ದಾಟವನ್ನು ಅನುಭವಿಸಿ, ಅವಾಗ ಇಷ್ಟು ಯೂಟ್ಯೂಬ್ ಅಥವಾ ಇನ್ಫಾರ್ಮೇಶನ್ನು ಇರಲಿಲ್ಲ, IT ರೆವಲ್ಯೂಷನ್ನೇ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಅನುಭವಗಳು ನಮಗೆ ಒಂದು ಭಯವನ್ನು ಹುಟ್ಟಿಸಿತ್ತು. ಅದರ ಹುಡುಕಾಟ ಎಲ್ಲೋ ಅನ್ಕಾನ್ಶಿಯಸ್ ಆಗಿ ನಡೀತಾನೆ ಇತ್ತು. ಜೀವನ ಅನುಕೂಲವಾಗಿರಲಿಲ್ಲ. ಸೊ ಮುಂದೆ ಬರ್ತಾ ಬರ್ತಾ ಯಾವಾಗ ನನಗೆ ಒಂದು ಸ್ವಾತಂತ್ರ್ಯ ಬರೋಕ್ಕೆ ಶುರು ಆಯಿತು, ಆವಾಗ ಅದು ಹುಡುಕಾಟ ತೀವ್ರವಾಗಿ ಭಾಳಷ್ಟು ಸಾಕ್ಷಾತ್ಕಾರಗಳಾಯಿತು. ಸೊ ನಾನು ಲಕ್ಕಿ, ನನಗೆ ಅಧ್ಯಾತ್ಮ ಮಧ್ಯೆ ಎಲ್ಲೋ ಬರಲಿಲ್ಲ, ಸ್ಟಾರ್ಟಿಂಗಲ್ಲೇ ಇತ್ತು. ಅಧ್ಯಾತ್ಮ ಅಂತ ನಿಖರವಾಗಿ ಹೇಳುವಂಥದ್ದು ಇರಲಿಲ್ಲ. ಅವಾಗ ದೇವ್ರ ಬಗ್ಗೆ ಧ್ಯಾನ, ಜಪ, ನಾಮ ಜಪ ಅನ್ನೋದು ತುಂಬ ಇತ್ತು. 10th ಸ್ಟ್ಯಾಂಡರ್ಡಲ್ಲೂ ನನ್ನ ಸ್ನೇಹಿತರ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆನೇ ಗಾಢವಾದ ಚರ್ಚೆ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಸತ್ಸಂಗ, ಚರ್ಚೆ ಹೋದಾಗಿದ್ದು, ಆಮೇಲೆ ಆತ್ಮಕಥನಗಳನ್ನು ಓದಿದ್ದು, ಅದೆಲ್ಲ ಬೇರೆ ಹೊರತು ಭಾಳಷ್ಟು ಪ್ರಶ್ನೆಗಳನ್ನು ಕಾಡ್ತಾನೆ ಇತ್ತು ಜೀವನದ ಬಗ್ಗೆ. ಮನೆಯಿಂದ ಬಿದ್ದರೆ ಭೂಮಿ ಮೇಲೆ ಬೀಳ್ತೀವಿ, ಭೂಮಿಯಿಂದ ಬಿದ್ದರೆ ಎಲ್ಲಿ ಹೋಗಿ ಬೀಳ್ತೀವಿ ಅಂತ ಟೀಚರ್ ಎಲ್ಲ ಬೈಯೋರು. ಸೊ ಹೀಗಾಗಿ ಬಟ್ ಆ ಕಲ್ಪನೆ ತುಂಬ ವ್ಯಾಸ್ಟ್ ಆಗಿ ಅದು ಒಂದೊಂದ್ಸರಿ ಕಲ್ಪನೆ ಒಡೆದು ಹೋಗಿ ಇವತ್ತಿಂದ ಏನು ನಾವು ನಿರಾಕಾರ ಸಮಾಧಿ ಅಂತ ಹೇಳ್ತೀವಿ, ಇದು ನಮ್ಮ ನಿರ್ವಿಕಲ್ಪ ಸಮಾಧಿ ಅಂತ, ಆ ಸ್ಥಿತಿಗೆಲ್ಲ ಹೋಗ್ತಾ ಇದ್ದಿತ್ತು. ಅದರ ಅನುಭವ ಬಹಳ ಆಳ ಇತ್ತು. ಬಟ್ ಅದನ್ನು ಹಿಂಗೆ ಅಂತ ಗುರುತಿಸೋದಕ್ಕಿರಲಿಲ್ಲ. ಮುಂದಿನ ದಿನಗಳಲ್ಲಿ ಅದು ತನ್ನ ರೂಪವನ್ನು ಕಾಣಿಸ್ತಾ ಬಂತು. ಬಟ್ ಅದು ಒಂದು ಈ ಆಗುವ ಅನುಭವಗಳನ್ನು ಯಾರಾದರೂ ಡಿಕೋಡ್ ಮಾಡ್ತಾರೆ ಅನ್ನೋ ಒಂದು ಹುಡುಕಾಟದಲ್ಲಿದ್ದೆ. ಡಿಕೋಡ್ ಶಬ್ದನೂ ಗೊತ್ತಿರಲಿಲ್ಲ ಅವಾಗ. ಬಹಳಷ್ಟು ಆತ್ಮಚರಿತ್ರೆಯಲ್ಲಿ ಏನೂ ಹಿಂಟೆ ಕೊಡ್ತಾ ಇರಲಿಲ್ಲ, ಯಾರೂ ಅವರ ಸಾಧನೆಗಳಲ್ಲಿ ಹಿಂಟ್ ಕೊಡ್ತಾ ಇರಲಿಲ್ಲ. ಅವು ಕೇವಲ ಒಂದು ಮಿರಾಕಲ್ ರೀತಿಯಲ್ಲಿ. ಸರಿಪ, ಮಿರಾಕಲ್ ಅವ್ರಿಗೆ ಮಾತ್ರ ಆಗುತ್ತೆ, ನನಗೆ ಅದು ಹೋಪ್ಸ್ ಇರಲಿಲ್ಲ. ನಾನು ಯಾವ ಮಹಾತ್ಮರ ಬಗ್ಗೆ ಓದಿದ್ರು ಅವ್ರ ಬಗ್ಗೆ ಏನು ಹೇಳ್ತಾರೆ, ಅವರು ಮುಮುಕ್ಷುಗಳು, ಬಾರ್ನ್ ಎನ್ಲೈಟೆಂಡ್ ಅಂತ. ಸೊ ನಮಗೆ ಬೇರೆ ದಾರಿ ಇಲ್ವಾ ಅಂತ ನಮ್ಮಂಥವರಿಗೆ ಆ ಹುಡುಕಾಟದಲ್ಲಿ ವಿವೇಕಾನಂದರ ಬಗ್ಗೆ ಗೊತ್ತಾಯಿತು. ಅವರು ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿ ಅವರು ಒಂದು ಪ್ರಕಾಂಡ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ದಾಟ್ಕೊಂಡು ಹೋಗ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ಮುಂದೆ ಹೋದಾಗ ಅವರು ಒಂದು ಮಹಾತ್ಮರು ಅಂತಾನೆ ಗೊತ್ತಾಯ್ತು, ವಿಶ್ವಾಮಿತ್ರ ಅವತಾರ ಅಂತ. ಸೊ ಡಿಸಪಾಯಿಂಟ್ಮೆಂಟ್ಸ್ ಭಾಳ ಇತ್ತು. ಆಮೇಲೆ ಇಲ್ಲ, ನಮಗೇನೋ ಒಂದು ದಾರಿ ಇರಬೇಕು ಅಂತ ಹುಡ್ಕೊಂಡು ಹೋದಾಗ ಆ ಹುಡುಕಾಟದಲ್ಲಿ ಅಧ್ಯಾತ್ಮ ಸಿಕ್ಕು. ಅದು ಒಂದು ದೇವರ ಕೃಪೆ, ಋಷಿಗಳ ಕೃಪೆ ಒಂದು ಹಂತದ ಆಳವಾದ ಸ್ಥಿತಿಗೆ ಕರ್ಕೊಂಡು ಬಂದು ನಿಲ್ಲಿಸ್ತು. ಇದು ನನ್ನ ಪರಿಚಯ. ಗುರುಜಿ, ನಿಮ್ಮ ಎನ್ಲೈಟನ್ಮೆಂಟ್ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮಗೆ ಯಾವಾಗ ಗೊತ್ತಾದದ್ದು ಎನ್ಲೈಟನ್ಮೆಂಟ್ ಅಂತ? ಸೊ ಬಿಕಾಸ್ ನೀವೀಗ ಹೇಳಿದ್ರಿ ನನಗೆ
ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಲಿಲ್ಲ. ಬಿಕಾಸ್ ಯು ಥಾಟ್ ಎವ್ರಿಬಡಿ ವಾಸ್ ಎವ್ರಿವನ್ ಹೂ ಗಾಟ್ ಎನ್ಲೈಟೆಂಡ್ ದೇ ವರ್ ಆಲ್ ಬಾರ್ನ್ ಎನ್ಲೈಟೆಂಡ್. ಸೊ ನಿಮಗೆ ಹೇಗೆ ಗೊತ್ತಾದದ್ದು ಮೋಕ್ಷ ಅಂತ ಒಂದು ಮುಕ್ತಿ ಅಂತ? ಕೇವಲ ಶಬ್ದಗಳ ಪರಿಚಯ ಇತ್ತು ಅಷ್ಟೇ. ಶಬ್ದಗಳ ಪರಿಚಯ ಇತ್ತು. ನನಗೆ ಥರ್ಡ್ ಐ ಓಪನ್ ಆದಾಗ, ಸಂಜೀವನಿ ಭಸ್ರಿಕಾ ಪ್ರಾಣಾಯಾಮ ಮಾಡಿ ಥರ್ಡ್ ಐ ಓಪನ್ ಮಾಡಿದಾಗ, ಪ್ರಾಣವಿದ್ಯೆ ಕಲಿತಾಗ ನಾನು ಯಾರು ಅಂತ ಮೊದಲನೇ ಸಾರಿ ಶಬ್ದ ಮುಖೇನ ಪರಿಚಯ ಆಯಿತು. ನಾನು ಆತ್ಮನ್, ನಾನು ಅವೇರ್ನೆಸ್. ಹಾಗಾದ್ರೆ ನಾನು ಆತ್ಮನ್ ಅಥವಾ ಅವೇರ್ನೆಸ್ ಅನ್ನೋದೇ ಆದರೆ ನಾನು ಅದು ಹೊರತಾಗಿ ಬದುಕ್ತಾ ಇದ್ದೀನಿ ಅನ್ನೋದು ಒಂದು ಗೊತ್ತಾಯ್ತು. ಭಾಳ ಕ್ಲಿಯರ್ ಗೊತ್ತಾಯ್ತು. ನಾನು ಈ ಶರೀರ ಅಲ್ಲ, ಈ ಮನಸ್ಸಲ್ಲ ಅಂತ. ನಾನು ಈ ಶರೀರ ಅಲ್ಲ, ನಾನು ಮನಸ್ಸಲ್ಲ ಅಂದ್ರೆ ನಾನು ಯಾರು ಅಡ್ರೆಸ್ ಗೊತ್ತಿರಲಿಲ್ಲ. ಅಡ್ರೆಸ್ ಗೊತ್ತಾಯ್ತು, ನೀನು ಅರಿವು, ಅವೇರ್ನೆಸ್, ಆತ್ಮನ್ ಅಂತ ಹೇಳಿ. ಸೊ ಹಾಗಾದ್ರೆ ನಾನಂತ ಗೊತ್ತಾದ್ಮೇಲೆ ನಾನು ನಾನಾಗಿರದೆ, ಅದಕ್ಕೆ ಒಂದು ಬಹಳ ವಿಶೇಷ ಹೇಳ್ತಾರೆ, ನಾನು ಅಲ್ಲದ ಜೀವನ ಮಾಡ್ತಾ ಇರೋದ್ರಿಂದ ದುಃಖದಲ್ಲಿದ್ದೇನೆ ಅಂತ. ಸೊ ನನ್ನನ್ನು ನಾನು ಕಂಡ್ಕೋಬೇಕಾಗಿತ್ತು. ಜೀವನವೂ ಪೂರಕವಾಗಿತ್ತು. ನನ್ನ ಸ್ಥಿತಿಯಲ್ಲಿ ಏನು ಕೆಲಸಗಳು ಮಾಡಬೇಕು, ನಾನಿದ್ದ ಇಂಡಸ್ಟ್ರಿ ತುಂಬ ಡ್ರೈ ಆಗಿತ್ತು. ಮನೆ ವಾತಾವರಣನೂ ಕೂಡ ವೈರಾಗ್ಯಕ್ಕೆ ಪೂರಕವಾಗಿತ್ತು. ದೇರ್ ವಾಸ್ ನಥಿಂಗ್ ಟು ಹೋಲ್ಡ್ ಮೈ ಮೈಂಡ್ ಅಪಾನ್ ದಿಸ್ ಲೈಫ್. ಈ ಜೀವನವನ್ನು ಆಕರ್ಷಣವಾಗಿ ಹಿಡಿದಿಟ್ಕೊಳ್ಳುವಂಥ ಯಾವ ಸ್ಥಿತಿ ಇರಲಿಲ್ಲ. ಅದು ನನಗೆ ಒಂದು ರೀತಿಯ ಪುಣ್ಯ, ವೈರಾಗ್ಯಕ್ಕೆ ಅದು ಕಾರಣ ಆಯಿತು. ಆ ವೈರಾಗ್ಯ ಭರಿತನಾಗಿ ನನ್ನನ್ನು ನಾನು ತಿಳ್ಕೊಳ್ಳದೆ ಬೇರೆ ಜೀವನ ಇಲ್ಲ ಅಂತ ಹೇಳಿ ನನ್ನನ್ನು ನಾನು ಹುಡ್ಕೊಳ್ಳೋದಕ್ಕೆ ಯಾರೋ ಒಬ್ರು ಹೇಳಿದ್ರು, ವಿಪಶ್ಯನ ನೀನು ಮಾಡಿದ್ರೆ ಕಂಡ್ಕೋತೀಯ. ಆ ವಿಪಶ್ಯನದಲ್ಲಿ ಹೋದಾಗ 7ನೇ ದಿವಸ ಬಹಳಷ್ಟು ವಿಚಾರಗಳು, ಅಂದರೆ ಆ ಹುಡುಕಾಟದ ಬಲೂನ್ ಊದ್ತಾ 7ನೇ ದಿವಸ ಟಪ್ ಅಂತ ಹೊಡೆದೋಯ್ತು. ಅವಾಗ ಬಹಳಷ್ಟು ಅನುಭವಗಳಾಯಿತು. ಅದು ಅನಿರ್ವಚನೀಯ, ಹೇಳಕ್ಕಾಗದೇ ಇರೋ ಅನುಭವಗಳು. ಆಮೇಲೆ ಆ ಹೇಳಕ್ಕಾಗದೇ ಇರೋ ಅನುಭವಗಳು ಒಂದು ಸ್ಪಷ್ಟತೆಯನ್ನು ಕೊಟ್ಟಿತ್ತು ನನಗೆ. ಅಂದರೆ ಟೇಬಲ್ ಗುದ್ದಿ ಹೇಳೋದು ಅಂತ, ಆಗಿದೆ, ಏನೋ ಒಂದು ಆಗಿದೆ, ಆಯ್ತು, ನಂಗೆ ಗೊತ್ತಾಯ್ತು ಇದು ಏನು ಅಂತ. ಏನು ಹೌದು ಅಂತ ಗೊತ್ತಾಯ್ತು, ಏನಲ್ಲ ಅಂತ ಗೊತ್ತಾಯ್ತು. ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಗೊತ್ತಿರಲಿಲ್ಲ. ಸೊ ನನ್ನ ಜೊತೆಗಿದ್ದವ್ರಿಗೆ ಏನಾಯ್ತು ಅಂತ ಹೇಳಿದಾಗ ಹೇಗೆ ಹೇಳೋದು, ನಾನು ಹೇಳೋದು ಎಲ್ಲ ಒಗಟಾಗಿತ್ತು ಅವ್ರಿಗೆ. ಆವಾಗ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಹುಡ್ಕೊಂಡು ಹೋದಾಗ ನನಗಾದ ಅನುಭವಕ್ಕೆ ಯಾವ ವ್ಯಾಖ್ಯಾನ ಬೇಕಾಗಿರಲಿಲ್ಲ, ಯಾವ ಶಬ್ದಗಳು ಬೇಕಾಗಿರಲಿಲ್ಲ. ಆದ್ರೆ ಇನ್ನೊಬ್ರಿಗೆ ಹೇಳಬೇಕು ಅಂತ ಬಂದಾಗ ಅದಕ್ಕೊಂದು ವ್ಯಾಖ್ಯಾನ, ಅದಕ್ಕೊಂದು ಶಬ್ದ ಬೇಕಾಗಿತ್ತು. ಅದು ಬಹಳ ಕ್ಲಿಷ್ಟವಾಗಿತ್ತು. ಆವಾಗ ಶಂಕರಾಚಾರ್ಯರ ಮಹಾತ್ಮರ ಅನುಭವಗಳನ್ನು ತೆಗೆದುಕೊಂಡು ಅವ್ರನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹೀಗಾಗಿ ಒಂದಂತರೂ ಅರ್ಥ ಆಯಿತು, ನನ್ನ ಎನ್ಲೈಟನ್ಮೆಂಟ್ ಇನ್ನೊಬ್ಬರ ಎನ್ಲೈಟನ್ಮೆಂಟ್ ನನ್ನ ಎನ್ಲೈಟನ್ಮೆಂಟ್ ಅಲ್ಲ ಅಂತ. ನಾವು ಸಾಮಾನ್ಯವಾಗಿ ಒಬ್ಬರು ಮಹಾತ್ಮರ ಸಾಕ್ಷಾತ್ಕಾರವನ್ನು ಅದನ್ನ ಹುಡ್ಕೊಂಡು ಅದ್ ಥರ ನನಗಾಗಬೇಕು ಅಂತ ಹುಡ್ಕೊಂಡು ಹೋಗ್ತೇವೆ. ಅಲ್ಲಿ 90% ನಾವು ದಾರಿ ತಪ್ಪೋದು. ಪ್ರತಿಯೊಬ್ಬರ ಆತ್ಮ ಸಾಕ್ಷಾತ್ಕಾರ ಅದು ವಿಭಿನ್ನವಾಗಿರುತ್ತೆ ಅಂತ. ಪ್ರೂಫ್ ಕೊಡುವಂಥದ್ದು ಏನೂ ಇಲ್ಲ. ಸರ್ವತಂತ್ರ ಸ್ವತಂತ್ರ ನೀನು ಈ ಸಮಾಜಕ್ಕಾಗಲಿ ಯಾರಿಗೂ ಉತ್ತರದಾಯಿ ಅಲ್ಲ ಅಂತ. ಉತ್ತರ ಕೊಡುವಂತಹ ಗುಲಾಮಿತನೂ ಇಲ್ಲ, ಉತ್ತರ ಕೊಡುವಂತಹ ಒಂದು ಬಯಕೆನೂ ಇರೋದಿಲ್ಲ, ಯಾವ ಬಯಕೆನೂ ಇರೋದಿಲ್ಲ. ನಿಮ್ಗೆ ಗೊತ್ತು ಅಷ್ಟೇ, ಅದು ಗೊತ್ತು. ಅದು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಹೊರಟಾಗ ಮಾತ್ರ ನೀವು ಅವಲಂಬನೆಗೆ ಒಳಪಡ್ತೀರಿ, ಆದರೆ ನಿಮ್ಮ ಅನುಭವಕ್ಕೆ ನೀವು ಸ್ವಾವಲಂಬಿಯಾಗಿ ಇರ್ತೀರಿ ಅಂತ. ಸೊ ಹೀಗಾಗಿ ಅದು ಸ್ವಲ್ಪ ಕ್ಲಿಷ್ಟ. ಬಟ್ ಆದಾಗ ಅನಿಸ್ತು, ಎಲ್ಲಿ ಎಡುತ್ತಾ ಇದ್ರು ಎಲ್ಲರೂ, ಎಲ್ಲಿ ದಾಟಿದ್ರು, ಆ ದಾಟುವ ಹಂತದಲ್ಲಿ ಯಾಕೆ ಹಿಂದೆ ಬರ್ತಾ ಇದ್ರು, ಅದರ ನಂತರ ಏನಿದೆ ಅಂತ ಎಲ್ಲವೂ ಸ್ಪಷ್ಟವಾಗ್ತಾ ಹೋಯ್ತು. ಹಾಗೆ ಗುರುಜಿ ಹೇಳ್ತಾರೆ, ತುಂಬಾ ಗುರುಗಳು ಹೇಳ್ತಾರೆ, ಎನ್ಲೈಟನ್ಮೆಂಟ್ ಅಥವಾ ಮೋಕ್ಷಕ್ಕೆ ಡಿಸೈರೇ ಇರಬಾರ್ದಂತ. ಅದು ಸಹ ಒಂದು ಡಿಸೈರ್ ಅಂತ. ಅದು ಟ್ರೂ? ಬಿಕಾಸ್ they say it is something to be experienced, not to be explained ಅಂತ. ಇಲ್ಲೇನಾಗ್ತದೆ, ಸಮಾಧಾನಕ್ಕೆ ಹೇಳಬೇಕಾದ್ರೆ ಮೊದಲು ಮನೆಯನ್ನ ನಾವು ಕಸನ ಗುಡಿಸ್ಬೇಕಾದಾಗ ಮನೆಯ ಕಿಟಕಿಗಳನ್ನೆಲ್ಲ ಡೋರ್ನೆಲ್ಲ ಕ್ಲೋಸ್ ಮಾಡಿ ಒಳಗಡೆ ಇರೋ ಕಸನ ಆಚೆ ಹಾಕ್ತೀವಿ. ಸೊ ಆವಾಗ ಅದಕ್ಕೆ ಈ ಬಯಕೆ, ಈ ಆಸೆ ಅನ್ನೋದು ಪ್ರಾಪಂಚಿಕವಾದ ಆಸೆಗಳನ್ನ ನಿಲ್ಲಿಸಿ ಆ ಆಸೆಯ ದಿಕ್ಕನ್ನ ನಾವು ಆತ್ಮ ಸಾಕ್ಷಾತ್ಕಾರ ಕಡೆ ತಿರುಗಿದಾಗ ಬಹಳಷ್ಟು ಆ ಶಕ್ತಿ ಕುಂದುದನ್ನ ನಾವು ಉಳಿಸ್ಕೊಳ್ತೀವಿ. ಕೊನೆಗೆ ನಾವು ಈ ಹೆಣ ಸುಡಬೇಕಾದ ಕಟ್ಟಿಗೆಯಲ್ಲಿ ಇಟ್ಬಿಟ್ಟು ಹೆಣ ಸುಡ್ತೇವೆ, ಕೊನೆಗೆ ಅಗ್ನಿ ಸ್ಪರ್ಶ ಮಾಡಿದ ಕಟ್ಟಿಗೆನೂ ಕೂಡ ಮನೆಗೆ ತೆಗೆದುಕೊಂಡು ಹೋಗಲ್ಲ, ಅದರಲ್ಲೇ ಹಾಕ್ತೇವೆ. ಆದ್ದರಿಂದ ಎಲ್ಲ ಆಸೆಗಳಲ್ಲಿ ಅತಿ ದೊಡ್ಡ ಆಸೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅನ್ನೋದಕ್ಕೆ. ಡಿಸೈರ್ ಈಸ್ ಅ ಪವರ್ಫುಲ್ ಫೋರ್ಸ್. ಅದು ಆ ಪವರ್ಫುಲ್ ಫೋರ್ಸ್ನ ನಾನು ಪ್ರಪಂಚದ ಕಡೆ ಹಾಕೋ ಬದಲು ಸಾಕ್ಷಾತ್ಕಾರ ಹಾಕೋದು ಒಂದು ಒಳ್ಳೇದು. ನೀವು ನಿಮ್ಮ ಈಗ
ನಾವು ಹೇಳ್ತೀವಿ ಅರಿಷಡ್ ವರ್ಗಗಳು ಶತ್ರುಗಳಲ್ಲ, ಅದನ್ನ ಮಿತ್ರರಾಗಿ ಮಾಡ್ಕೋಬಹುದು. ನಿಮ್ಮ ಕೋಪವನ್ನ ಪಾಸಿಟಿವ್ ಆಗಿ ಬಳಸ್ಕೋಬಹುದು, ನಿಮ್ಮ ಭಯವನ್ನ ಪಾಸಿಟಿವ್ ಆಗಿ ಬಳಸ್ಕೋಬಹುದು. ಸೊ ಆ ಪಾಂಡಿತ್ಯ ಜ್ಞಾನಕ್ಕೆ ಒಳಗಾದಂತಹ ವ್ಯಕ್ತಿ ಇದೇ ಆಸೆನ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸ್ತಾನೆ. ಕೊನೆಗೆ ಅದು ಆ ತಲುಪುವಂತಾಗ ಆ ಆಸೆಯೂ ಕೂಡ ಅಲ್ಲಿ ಅದು ನಂದಿ ಹೋಗುತ್ತೆ. ಸೊ ಹೀಗಾಗಿ ಏನು ತಪ್ಪೇನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಸೆಗೆ ಸಿಕ್ಕಾಕೊಂಡಿರೋರಿಗೆ ಇದು ಏನಾಗುತ್ತೆ, ಬಹಳಷ್ಟು ಗುರುಗಳ ವಾಕ್ಯವನ್ನ ತಿಳಿದಾಗ ಅವರ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರ್ತಾರೆ. ಅವ್ರು ಅಚೀವ್ ಮಾಡಿಬಿಟ್ಟಿದ್ದಾರೆ. ಬಟ್ ಈಗ ಒಬ್ಬ 2 ಕಿಲೋಮೀಟರ್ ರನ್ ಓಡೋ ಅಂಥವನು, ಅವನು 30 ಸೆಕೆಂಡಲ್ಲಿ ಓಡ್ತಾನೋ 1 ನಿಮಿಷದಲ್ಲಿ ಓಡ್ತಾನೋ, ಅವನು ಹೇಳಿಕೆಗೆ ಅವ್ನು ಮೊದಲೇ ಸಾರಿ ಓಡ್ಬೇಕನ್ನೋನ್ಗೆ ಪ್ರೇರಣಾತ್ಮಕವಾಗಿರ್ಬೇಕು. ಬಟ್ ಭಯ ಬೀಳ್ಸೋ ಥರ ಇರಬಾರ್ದು. ಇವರ ಕಸರತ್ತುಗಳು ಬೇರೆ ಇರುತ್ತೆ, ಇವರ ಆಸೆನ ಗೆದ್ದಿದ್ದಾರೆ. ಸೊ ಆಸೆ ದುಃಖಕ್ಕೆ ಮೂಲ ಅಂತಾನು ಹೇಳ್ತಾರೆ. ಸೊ ಅವ್ರ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದಾಗ ನಂಗೆ ಅನಿಸುತ್ತೆ ಎಲ್ಲೋ ಒಂದ್ ಕಡೆ ಬಿಗಿನರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮಹಾತ್ಮರು ಹೇಳಬೇಕು, ಗುರುಗಳಾದಂಥವ್ರು ಹೇಳಬೇಕು. ನಾನು ಅವ್ರು ಯಾವ ಶೂ ಅಲ್ಲಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡ್ಬಿಟ್ಟು ಹೇಳ್ಬೇಕೆ ಹೊರತು ಇವ್ರು ದಾಟಿರೋ ಲೆಕ್ಕದಲ್ಲಿ ಹೇಳುವಂಥದ್ದು ಒಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಆ ಕನ್ಫ್ಯೂಷನ್ ಉಂಟು ಮಾಡುತ್ತೆ ಅಂತ. ಗುರುಜಿ, ನಿಮ್ಮ ಕನೆಕ್ಷನ್ ವಿತ್ ಅಮರ ಮಹರ್ಷಿ ಸಪ್ತರ್ಷಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಮರ ಮಹರ್ಷಿ ನಿಮ್ಗೆ ಹೇಗೆ ಪರಿಚಯ? ಒಂದು ಸಾರಿ ಈ ಅಮರ ಮಹರ್ಷಿಗಳ ಕೊನೆಯ ಶಿಷ್ಯ ಅಂತ ಏನಿದ್ದಾರೆ, ಅವರು ಯಾವತ್ತೂ ತನ್ನ ಹೆಸರನ್ನ ಬಳಸಬೇಡ ಅಂತ ಒಂದು ತಾಕೀತ್ ಮಾಡಿದ್ರು. ಅವ್ರಿಗೆ ಅಮರ ಮಹರ್ಷಿಗಳು ನೀವು ಗುಪ್ತವಾಗಿರಬೇಕು, ಕುಂಭವಾಗಿರಬೇಕು ಅಂತ ಹೇಳಿದ್ರು. ಹವೆವರ್ ಐ ಹ್ಯಾಡ್ ಅ ವೆರಿ ಗ್ರೇಟ್ ಪರ್ಸನಲ್ ಡಿಸ್ಕಷನ್ ವಿತ್ ಹಿಮ್. ಅದು ಬಹಳ ಜನರಿಗೆ ಗೊತ್ತಿರಲಿಲ್ಲ. ಒಂದು ದಿವಸ ಅವರಿಗೆ ಸಡನ್ ಆಗಿ ಪ್ರೇರಣೆ ಆಯಿತು. ಅವರು ಯಾವತ್ತೂ ಅಮರ ಮಹರ್ಷಿಗಳ ಜೊತೆ ಓಡಾಡಿದ ಜಾಗದಲ್ಲಿ ಮನೋವತಿ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲಿ ಹೋಗಿಲ್ಲ. ಕೊನೆಯದೇನಂದ್ರೆ ಅಮರ ಮಹರ್ಷಿಗಳ ದೇಹವನ್ನ ದಹಿಸಿದ ಮೇಲೆ ಅವ್ರು ಆ ಕಡೆ ಮುಖನೂ ಮಾಡಲಿಲ್ಲ. ಇದಾಗಿ ಬಹಳ ವರ್ಷ ಆಯ್ತು, ಬಹಳ ಒಂದು 20, 25, 30 ವರ್ಷ ಆಗಿರ್ಬೇಕು. ಅವ್ರಿಗೇನೋ ಒಂದು ಪ್ರೇರಣೆ ಬಂತು, ನಾವು ಹೋಗಬೇಕು ಅಂತ. ಆವಾಗ ಅವ್ರ ಕುಟುಂಬದವರು ನಾವು ಕೇಳ್ತಾನೆ ಇದ್ವಿ. ಸೊ ನಮ್ಮ ಒಂದು 4-5 ಜನ, ಬಹಳ ಕಡಿಮೆ ಜನ. ನನ್ನ ಲಕ್ ಏನಂತಂದ್ರೆ ಅವತ್ತು ಕಾರ್ ಅವಶ್ಯಕತೆ ಇತ್ತು. 2 ಕಾರ್ ಬೇಕಾಗಿತ್ತು. 1 ಕಾರ್ ಒಬ್ರು ಸ್ಟೂಡೆಂಟ್ ಅಂದ್ರೆ, ಇನ್ನೊಂದು ಕಾರ್ನ ಅವಶ್ಯಕತೆ ಇತ್ತು. ನಮ್ಮ ಭಾವನವ್ರನ್ನ ಒಪ್ಪಿಸಿ ನಾನು ಕರ್ಕೊಂಡು ಹೋದೆ. ಸೊ ಹಿ ವಿಟ್ನೆಸ್ ದಿಸ್ ಇನ್ಸಿಡೆಂಟ್. ಇಲ್ಲಾಂದ್ರೆ ನನಗೆ ಇದನ್ನ ಹೇಳೋದಕ್ಕೆ ಯಾರು ಸಾಕ್ಷ್ಯ ಇರಲಿಲ್ಲ. ಹೋದಾಗ ಅವರು ಒಂದು ಮಾತು ಹೇಳ್ತಾನೆ ಇದ್ರು, ಏನಂದ್ರೆ ಅಮರ ಮಹರ್ಷಿಗಳು ಒಬ್ಬನ ಕಳಿಸ್ತಾರೆ, ಅವನು ಜಗತ್ತಿಗೆ ಈ ವಿದ್ಯೆ ತೆಗೆದುಕೊಂಡು ಹೋಗ್ತಾನೆ. ಅವ್ರ ಕ್ಲಾಸಲ್ಲಿ ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಜೊತೆಗಿರೋರು ಅವಾಗ ನಾನು ಕಲಿತು ಅದನ್ನ ಡಿಕೋಡ್ ಮಾಡೋದನ್ನ ಕಲಿತು ಬಹಳ ಬೇಗ ಕಲಿತೆ. ಅವರು 6 ವರ್ಷ ತಗೊಂಡಿರೋದನ್ನ ನಾನು 6 ತಿಂಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲೋ ಒಂದ್ ಕಡೆಗೆ ಹೋಪ್ ಎಲ್ಲರಿಗೂ ನನ್ನ ಮೇಲೆ ಬಂದಿತ್ತು, ಅದು ಆಚೆನೂ ಕಾಣಿಸ್ತು. ಅವರು ಸಡನ್ ಆಗಿ ಒಂದ್ ದಿವಸ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವ್ರು ಎಲ್ಲೆಲ್ಲಿ ಓಡಾಡ್ತಾ ಇದ್ರು, ಅಮರ ಮಹರ್ಷಿಗಳು ಎಲ್ಲೆಲ್ಲಿದ್ರು ಅದೆಲ್ಲ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ನನಗೂ ಆ ವ್ಯಕ್ತಿ ಬಗ್ಗೆ ಡೌಟ್ ಇತ್ತು, ಇವ್ರು ನಿಜವಾಗ್ಲೂ ಅಮರ ಮಹರ್ಷಿಗಳ ಶಿಷ್ಯನ ಅಥವಾ ನಂತರನೇ ಆ ಪುಸ್ತಕ ಓದಿ ಬಂದವರ ಅಂತ. ಸೊ ಅವ್ರು ನಿಜವಾದ ಶಿಷ್ಯ ಅಂತ ಆಮೇಲೆ ಕನ್ವಿನ್ಸ್ ಆಯ್ತು. ಅವ್ರ ಕೊನೆವರೆಗೂ ಅವ್ರನ್ನ ಡೌಟಲ್ಲೇ ಇದ್ರು. ಅವ್ರ ದೇಹಾಂತ್ಯ ಆದ್ಮೇಲೆ ಇವ್ರಿಗೆ ರಿಯಲೈಸ್ ಆಯ್ತು, ಈ ವಾಸ್ ಅ ಗ್ರೇಟ್ ಮಾಸ್ಟರ್ ಅಂತ. ಹಿ ರಿಗ್ರೆಟ್ಸ್ ಅದು ಹೇಳ್ತಾ ಇದ್ರು. ಅಲ್ಲಿ ಹೋದಾಗ ಅವರ ಸಮಾಧಿ ಹತ್ರ ನಾನು ಕುತ್ಕೊಂಡು ಭಸ್ತ್ರಿಕಾ ಮಾಡಿ ಧ್ಯಾನ ಮಾಡ್ತಾ ಇದ್ದೆ. 8 ದಿಕ್ಕಲ್ಲಿ ಅಮರ ಮಹರ್ಷಿಗಳದ್ದು ಆಸ್ಟ್ರಲ್ ಬಾಡಿ ಬಂದು ನನ್ನ ತಲೆ ಮೇಲೆ ಒಂದು ಕೈ ಇಟ್ರು. ಆವಾಗ ಪೂರ್ತಿ ಆಸ್ಟ್ರಲ್ ವಿಷನ್ಸು ಅದು ಇದು ಏನೇನೋ ಓಪನ್ ಅಪ್ ಆಯ್ತು. ಅದು ನನಗೆ ಲೈಕ್ ಡಮ್ ಫೌಂಡೆಡ್ ಏನೋ ಆಗೋಯ್ತು, ಮೂಕಸ್ಮಿತನಾಗ್ಬಿಟ್ಟೆ ನಾನು. ಆಮೇಲೆ ಒಂದು ಅರ್ಧ ಗಂಟೆ ಏನೂ ಮಾತಾಡ್ಲಿಲ್ಲ, ಎಲ್ಲ ಹೋಗಿ ಬಂದೆ. ನನಗೆ ಹೇಳಿದ ವ್ಯಕ್ತಿ ತುಂಬಾ ಬೇಗ ನಂಬುವಂತ ಮನುಷ್ಯ ಅಲ್ಲ. ಸೊ ಯಾಕೆ ಬೇಕು ಅಂತ ಹೇಳಿ ಅವ್ರ ಜೊತೆಗಿರೋರಿಗೆ ಹೇಳಿದಾಗ ಅವರು ಆಶ್ಚರ್ಯಪಟ್ರು. ಬಟ್ ಅವ್ರೇನ್ ಹೇಳಿದ್ರು, ಅವ್ರಿಗೂ ಅದು ವಿಷಯ ಬಿತ್ತು, ಈ ತರ ಇವನಿಗೆ ಅಮರ ಮಹರ್ಷಿಗಳು ಬಂದು ದೀಕ್ಷೆ ಕೊಟ್ಟಿದ್ದಾರೆ ಅಂತ. ಅವ್ರು ನಂಬಲಿಲ್ಲ. ಅವ್ರು ಆಂಡ್ರೋಮೀಡಿಯಾದಲ್ಲಿ ಇದಾರೆ, ಅವರೆಲ್ಲ ಇಲ್ಲಿ ಬರಲ್ಲ, ಅವ್ರು ಇನ್ನೂ 50 ವರ್ಷ ಜನ್ಮ ತಗೊಂಡ್ ಬರ್ತಾರೆ, ಅದೆಲ್ಲ ಸುಳ್ಳು, ನಾನು ಮನೋಭ್ರಾಂತಿ ಇರ್ಬೋದು ಬಿಡು ಅನ್ಕೊಂಡು ಸುಮ್ಮನೆ ಆದೆ. ಸೊ ಅದಾದ ಸ್ವಲ್ಪ ದಿವಸ ಒಂದು 3-4 ತಿಂಗಳಾದ್ಮೇಲೆ he acknowledged that ಅಮರ ಮಹರ್ಷಿ ಹ್ಯಾಸ್ ಕಮ್ ಬ್ಯಾಕ್ ಟು ಅರ್ತ್, ಇನ್ನ ಫ್ರೀಕ್ವೆಂಟ್ ವಿಸಿಟ್ ಮಾಡ್ತಾರೆ ಅಂತ. ಸೊ ಅದಾದ್ಮೇಲೆ ನನ್ನ ನಡುವೆ ತುಂಬಾ ಗುಪ್ತ ಸಮಾಲೋಚನೆಗಳಾಯ್ತು. ಮುಂದಾಗೋ ಬದಲಾವಣೆಗಳು, ಮುಂದಾಗೋ ಕಾರ್ಮಿಕ್ ಎಸೆನ್ಸು ಅದೆಲ್ಲ ತುಂಬಾ ಹೇಳಿ, ಅವ್ರು ಇದನ್ನ ಯಾರೋ ನಾನಿರೋವರೆಗೂ ಹೇಳ್ಬೇಡ ಅಂತ ಹೇಳಿದ್ರು. ಅವ್ರ ದೇಹ ತ್ಯಾಗ ಆದ್ಮೇಲೆ ನೀನ್ ಹೇಳ್ಬೋದು, ಇನ್ನೂ ಬಹಳಷ್ಟು ವಿಷಯಗಳಿದೆ, ಅದನ್ನೆಲ್ಲ ನೀನು ಹೇಳೋಂಗಿಲ್ಲ ಅಂತ ಹೇಳಿದ್ರು. ಸೊ ಅದಾದ ನಂತರ ಅವ್ರಿಗೆ ಕನ್ಫರ್ಮ್ ಆದ್ಮೇಲೆ ನನ್ನ ಕೆಲಸ ಇನ್ನು ಮುಗೀತು, ಇನ್ನು ನಿಮ್ಮ ಹಣೆ ಬರ ಅಂತ ಹೇಳಿ ನಮಗೆ ಬಿಟ್ಬಿಟ್ರು. ಸೊ ಅವ್ರ ಜೊತೆಗಿದ್ದವರೆಲ್ಲ ಈ ಪಾಠ ಯಾರು ಕಂಟಿನ್ಯೂ ಮಾಡಬೇಕು ಅಂದ್ರೆ ಎಲ್ಲರೂ ನನ್ನ ಕಡೆ ಬಟ್ ತೋರಿಸಿ
ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ನಿನ್ನಡೆ ಬರ ನೀನು ಹೇಳ್ಕೊ ಅಂತ ಹೇಳಿ ಆ ಒಂದೊಂದೇ ಸಬ್ಜೆಕ್ಟ್ ಕೊಟ್ಟಿದ್ರಲ್ಲ ಅದರ ಮೇಲೆ ಹೆಚ್ಚಿನ ಎಕ್ಸ್ಪ್ಲೋರೇಷನ್ಸು ಅದೆಲ್ಲ ಬೈ ಗ್ರೇಸ್. ಅವಾಗ ಕುಂಡಲಿನಿ ಅವೇಕನಿಂಗ್ ಆಯಿತು. ಎನ್ಲೈಟನ್ಮೆಂಟ್ ಆದ ತಕ್ಷಣ ಎಲ್ಲ ಡಾಟ್ಸ್ ಕನೆಕ್ಟ್ ಆಯಿತು. ನನಗೆ ಐ ಯೂಸಲಿ ಡಿಕೋಡ್ ಎವ್ರಿಥಿಂಗ್, ಏನೇನು ಬರ್ತಾ ಇದೆ ಎಲ್ಲ ಡಿಕೋಡ್ ಆಗ್ತಾ ಇತ್ತು. ಮತ್ತು ಬಹಳಷ್ಟು ಕ್ಲಿಷ್ಟವಾದ ಮುಂಚೆ ಅರ್ಥ ಆಗದೆ ಇರೋದೆಲ್ಲ ಅರ್ಥ ಆಗಕ್ಕೆ ಶುರು ಆಯಿತು. ಥರ ಮ್ಯಾಜಿಕ್ ಹ್ಯಾಪಂಡ್. ಅದಾದಮೇಲೆ ಅವ್ರಿಗೆಲ್ಲ ಗೈಡ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಸಂತೋಷಪಟ್ಟು ಮಿತ್ರ ಅಂತ ಕೂಗಿದ್ರು ಯಾರೋ ಒಬ್ಬ ಹುಡುಗ, ಯು ಆರ್ ಅ ಗುಡ್ ಫ್ರೆಂಡ್ ಅಂತ. ಇನ್ನೊಬ್ರು ಹೇಳಿದ್ರು ಇವನು ಮಿತ್ರ ಅಲ್ಲಪ್ಪ, ಇವನು ಗುರು ಲೆಕ್ಕದಲ್ಲಿದ್ದಾನೆ, ಇವನು ಗುರು ಮಿತ್ರ ಅಂತ. ಸೊ ಅಲ್ಲಿಂದ ಒಂಥರ ಆಕ್ಸಿಡೆಂಟಲಿ ಗುರು ಆದ ಕತೆ ಅದು.